ಈ ಗೇಮು ನೋಡೋಕ್ಕೆ ಸಿಕ್ಕಾಪಟ್ಟೆ ಡೇಂಜರು. ನೋಡೋಕ್ಕೆ ಅಷ್ಟು ಡೇಂಜರ್ ಅಂದರೆ ಆಡೋಕ್ಕೆ ಇನ್ನೆಷ್ಟು ಡೇಂಜರ್ ಇರ್ಬೋದು. ಮಕ್ಕಳು ಮರಿ ದೊಡ್ಡವರು ಅಂದಿರ ಕಣ್ ಬಿಟ್ಕೊಂಡು ನೋಡ್ತಾವ್ರೆ, ಕುತೂಹಲದಿಂದ ನೋಡ್ತಾವ್ರೆ. ಅದೇನು ನೋಡ್ತಾವ್ರೆ ನೋಡಿ ಅಲ್ಲಿ ನಮ್ಮವರು. ಈ ಆಟ ಆಡೋಕ್ಕೆ ಎಷ್ಟೊಂದು ಜನ ಪ್ಲೇಯರ್ಸ್ ಇದ್ದಾರೆ ನೋಡಿ. ಸರಿಸುಮಾರು 50 ಪ್ಲೇಯರ್ಸ್ ಇದ್ದಾರೆ. 50 ಪ್ಲೇಯರ್ಸು, 50 ಕುದುರೆ. ಈ ಆಟನ ಒಲಿಂಪಿಕ್ಕಲ್ಲಿ ಯಾಕೆ ಸೇರ್ಪಡೆ ಮಾಡಿಲ್ಲ ಅಂತ ಮೇಯ್ನ್ ಕಾರಣ ಯಾಕೆ ಅಂತಂದರೆ ಈ ಆಟದಲ್ಲಿರುವಂಥ ಕ್ರೂರತ್ವ. ಏನು ಕ್ರೂರತ್ವ ಅಂದರೆ ನೋಡಿ ಅಲ್ಲಿ ಹಾಕವ್ರೆ, ಏನಲ್ಲ ಹಾಕವ್ರೆ, ಸತ್ತೋಗಿರೋವಂಥ ಕುರಿಯ ದೇಹವನ್ನು ಹಾಕಿದ್ದಾರೆ ಅಲ್ಲಿ. ಈಗ ಆ ಸತ್ತೋಗಿರೋವಂಥ ಕುರಿಯ ದೇಹವನ್ನು ಈ ಪ್ಲೇಯರ್ಸ್ಗಳು ಇರ್ತಾರಲ್ಲ ಅವರು ಎಳ್ಕೊಂಡು ಆ ಸರ್ಕಲ್ ಇರ್ತಲ್ಲ ಅದರೊಳಗಡೆ ಹಾಕಬೇಕು. ಯಾರು ಆ ಸರ್ಕಲ್ ಒಳಗಡೆ ಹಾಕ್ತಾರೋ ಅವ್ರು ಗೆದ್ದಂಗೆ. ಇನ್ನೇನು ಇನಾಗ್ರೇಷನ್ ಆಗ್ತಾ ಇದೆ ಆಟ. ಪ್ಲೇಯರ್ಸ್ನೆಲ್ಲ ಹಿಂದೆ ಕಳಿಸಿದ್ರು. ಈಗ ನೋಡಿ ಅಲ್ಲಿದೆ ಕುರಿ. ಆ ಕುರಿನ ಎತ್ಕೊಂಡೋಗಿ ಜಸ್ಟು ಆ ಸರ್ಕಲ್ಗೆ ಹಾಕಬೇಕು. ಯಾರು ಹಾಕ್ತಾರೋ ಅವ್ರು ಗೆದ್ದಂಗೆ. ಯುದ್ಧ ಮಾಡೋಕ್ಕೆ ಬರ್ತಾರಲ್ಲ ಕುದುರೆ ಮೇಲೆ ಕೂತ್ಕೊಂಡು ಸೋಲ್ಜರ್ಸ್ಗಳು, ಅಷ್ಟು ದೊಡ್ಡ ಸೇನೆ ಬಂದಂಗೆ ಬರ್ತಾವ್ರೆ, ಬಂದೇ ಬಿಟ್ರು. ಕುರಿ ನನಗೆ ಬೇಕು ನಿನಗೆ ಬೇಕು ಅಂತ ಎಲ್ಲ ಕಿತ್ತಾಟ ಮಾಡ್ತಾವ್ರೆ. ಮತ್ತೆ ಯಾರಾದ್ರೂ ಒಬ್ಬ ಕುರಿನ ಎತ್ಕೊಂಡ್ಬಿಟ್ರೆ ಆ ಕುರಿನ ಕಿತ್ಕೊಳ್ಳೋಕ್ಕೆ ತಿರ್ಗಾ ಚಾಟಿಯಿಂದ ಅವ್ರಿಗೆ ಹೊಡಿತಾರೆ ನೋಡ್ರಿ. ಅಲ್ಲಿರೋಂಥ ಕುರಿ ದೇಹನ ಒಬ್ರೊಬ್ರು ಎಳ್ದಾಡ್ತಾ ಸರ್ಕಲ್ಗೆ ಹಾಕ್ಬೇಕು, ನಾನು ಹಾಕ್ಬೇಕು, ನೀನು ಹಾಕ್ಬೇಕು ಅಂತ ಆಡೋದು. ನೋಡಿ ಎಲ್ಲ ಎತ್ಕೊಳ್ಳೋಕ್ಕೆ ಹರಸಾಹಸ ಪಡ್ತಾವ್ರಿ. ಈಗ ನೋಡಿ ಅಲ್ಲೇ ಇದೆ ಕುರಿನ ಚೀಲದಲ್ಲಿ ಹಾಕವ್ರೆ. ಮುಂಚೆ ಎಲ್ಲ ಬದುಕಿರೋ ಕುರಿನೇ ಹಾಕ್ಬಿಡ್ತಾ ಇದ್ರು, ಇವಾಗ ಸಾಯಿಸ್ಬಿಟ್ಟು ಚೀಲದಲ್ಲಿ ಹಾಕ್ತಾರೆ. ಆಟ ಅಂತೂ ಕ್ಷಣದಿಂದ ಕ್ಷಣಕ್ಕೆ ರೋಚಕವಾಗಿತ್ತು. ಕೊನೆಯಲ್ಲಿ ಗೆದ್ದಂತಹ ವಿಜೇತ ನೋಡಿ ಎಲ್ಲ ನಗ್ತವ್ರೆ. ಚೈನೀಸ್ ಲ್ಯಾಂಗ್ವೇಜ್ ತರ ಕೇಳಿಸ್ತಾ ಇರ್ತದೆ ಅವ್ರಿಗೆ ಕನ್ನಡ. ಕನ್ನಡಿಗರಿಗೆ ಚೈನೀಸ್ ಭಾಷೆ ಕೇಳಿಸ್ಕೊಡ್ರಿ ಹೆಂಗ್ ನಗ್ತೀವೋ ಹಂಗೆ ಇವರೆಲ್ಲ ನಗ್ತವ್ರೆ. ಇವ್ರಿಗೂ ಚೈನೀಸ್ ಭಾಷೆ ತರ ಕೇಳಿಸ್ತಾ ಇರುತ್ತೆ ನಮ್ಮ ಭಾಷೆ. ಎಲ್ಲ ನಮ್ಮವ್ರೆ ತಲೆ ಮೇಲೆ ಯಾರು ಬಟ್ಟೆ ಹಾಕೊಂಡ್ರೆ ಎಳೆಯ ಮಕ್ಳು ಹಾಲು ಕುಡಿಯಂಗ ಅವ್ರೆ. ನನ್ ಮಕ್ಳು ಇವ್ರ ಕೈಗೆ ದೇಶ ಬೇಕಂತ ನಾನು ಹೇಳ್ತಾ ಇರೋದು. ವಿನ್ ಆಗಿರೋಂತಹ ಬುಸ್ಕಾಶಿ ಪ್ಲೇಯರ್ಗೆ 1 ಲಕ್ಷ ರೂಪಾಯಿ ಕಾಸು ಕೊಡ್ತಾರೆ. ಪ್ರತಿ ಶುಕ್ರವಾರ ಈ ಆಟ ನಡೆಯುತ್ತೆ. ಇಂಥ ಆಟನ ಪ್ರತಿ ಶುಕ್ರವಾರ ನಡೆಸೋದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಕುದುರೆ ಸಾಕೋದೇನ್ ಚಿಕ್ಕ ವಿಚಾರ ಅಲ್ಲ. ಕುದುರೆಗೆ ದಿನಕ್ಕೆ ಊಟನೇ ಎಷ್ಟೋ ಆಗ್ಬಿಡ್ತದೆ. ಇದು ಬರೀ ಸಾಕರ್ ಆಟ. ಯಾರ ಹತ್ರ ಕಾಸಿರುತ್ತೋ ಅವ್ರು ಕುದುರೆನ ಸಾಕ್ತಾರೆ, ಮತ್ತೆ ಅವರು ಆಟ ಆಡ್ತಾರೆ.